ನಮಸ್ಕಾರ, ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ. ಚಿತ್ರದುರ್ಗದ PVS ನರ್ಸಿಂಗ್ ಹೋಮ್ನಲ್ಲಿ ಸುಮಾರು 15 ವರ್ಷದಿಂದ ಕೆಲಸ ಮಾಡ್ತಿದ್ದಂತಹ ಮಹಿಳೆ ಮೇಲೆ ಹಲ್ಲೆ ಮತ್ತು ಜಾತಿ ನಿಂದನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಮಹಿಳೆ ಈಗ ಅದರಿಂದ ಬೇಸತ್ತು ಅಲ್ಲೇ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡಿದ್ದಾರೆ. ಹಾಗಿದ್ರೆ ಯಾರು ಆಕೆಯ ಮೇಲೆ ಹಲ್ಲೆ ನಡೆಸಿದ್ದು, ಜಾತಿ ನಿಂದನೆ ಮಾಡಿದ್ದು ಯಾರು? ಈ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ಸ್ ದೊರೀತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಚಿತ್ರದುರ್ಗದ PVS ನರ್ಸಿಂಗ್ ಹೋಮ್ನಲ್ಲಿ ಮಹಿಳಾ ಕೆಲಸಗಾರ್ತಿ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಡ್ರೈವರ್ ಮಂಜುನಾಥ್ ಎಂಬಾತನಿಂದ ಮಹಿಳೆ ಮೇಲೆ ಹಲ್ಲೆ, ನೆಲ ಸರಿಯಾಗಿ ಒರೆಸಿಲ್ಲ ಅಂದ ಕಾರಣಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಮಹಿಳೆ ಕತ್ತು ಹಿಡಿದು ಆಸ್ಪತ್ರೆ ಹೊರಗೆ ಎಳೆದೊಯ್ದ ದುಷ್ಕರ್ಮಿ, ಅವಾಚ್ಯ ಶಬ್ದದಿಂದ ಜಾತಿ ನಿಂದನೆ, ಜೀವ ಬೆದರಿಕೆ, ಕಾಲಿನಿಂದ ಒದ್ದು ತಲೆ ಕೂದಲನ್ನ ಎಳೆದುಕೊಂಡು ಕಪಾಳಕ್ಕೆ ಹೊಡೆದ ಆರೋಪ ಕೇಳಿ ಬರ್ತಾ ಇದೆ. ಮಹಿಳೆಗೆ ಕಲ್ಲಿನಿಂದ ಹೊಡೆದು ಕೊಲೆ ಮಾಡಲು ಯತ್ನ, ನಿನ್ನನ್ನ ಸಾಯಿಸ್ತೇನೆ ಎಂದು ಹೆದರಿಸಿದ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಚಿತ್ರದುರ್ಗದ PVS ನರ್ಸಿಂಗ್ ಹೋಮ್ನಲ್ಲಿ 15 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಂತಹ ಮಹಿಳಾ ಕೆಲಸಗಾರ್ತಿ ಮೇಲೆ ಹಲ್ಲೆ ಮತ್ತು ಜಾತಿ ನಿಂದನೆ ನಡೆದಿರುವಂತಹ ಆರೋಪ ಈಗ ಕೇಳಿ ಬಂದಿದೆ. ಇದರಿಂದ ಬೇಸತ್ತಿರುವಂತಹ ಮಹಿಳೆ ಪೊಲೀಸರಿಗೆ ದೂರನ್ನ ನೀಡಿದ್ದಾಳೆ. ಅಕ್ಟೋಬರ್ 31ರಂದು ಮಧ್ಯಾಹ್ನ ಮಹಿಳೆ ನೆಲ ಒರೆಸುತ್ತಿದ್ಲು. ಈ ವೇಳೆ ನೀರು ಚೆಲ್ಲಿದ ಕಾರಣಕ್ಕಾಗಿ ಡ್ರೈವರ್ ಮಂಜುನಾಥ್ ಅವಾಚ್ಯ ಶಬ್ದಗಳಿಂದ ಆಕೆಯನ್ನ ಬೈದಿದ್ದಾನೆ, ನಿಂದಿಸಿದ್ದಾನೆ. ನೆಲ ಸರಿಯಾಗಿ ಒರೆಸು ಎಂದು ನಿಂದಿಸಿದ್ದಾನೆ. ಇದಕ್ಕೆ ಮಹಿಳೆ ಪ್ರತಿಕ್ರಿಯಿಸಿದಾಗ ಅವಳ ಕತ್ತು ಹಿಡಿದು ಆಸ್ಪತ್ರೆಯಿಂದ ಹೊರಗೆ ಎಳೆದೊಯ್ದು ಕಾಲಿನಿಂದ ಜಾಡಿಸಿ ಒದ್ದು ನೆಲಕ್ಕೆ ಬೀಳಿಸಿದ್ದಾನೆ ಎಂದು ದೂರಿನಲ್ಲಿ ಆ ಮಹಿಳೆ ಉಲ್ಲೇಖಿಸಿದ್ದಾಳೆ. ಇನ್ನು ಇದಲ್ಲದೆ ನೀನು ಅಂತ ಜಾತಿಗೆ ಸೇರಿದವಳು, ಇಂಥ ಜಾತಿಗೆ ಸೇರಿದವಳು ಅಂತ ಆಕೆಯ ಜಾತಿ ನಿಂದನೆಯನ್ನ ಕೂಡ ಮಾಡಿದ್ದಾಳೆ. ಇದರಿಂದ ಬೇಸತ್ತು ಹೋಗಿದ್ದಾಳೆ ಮಹಿಳೆ. ಇನ್ನು ಕಲ್ಲು ಎತ್ತಿ ಹಾಕಿ ಆಕೆಯನ್ನ ಸಾಯಿಸಬೇಕು, ಆಕೆಯನ್ನ ಕೊಲೆ ಮಾಡಬೇಕು, ಕೊಲೆಗೆ ಯತ್ನವನ್ನ ಕೂಡ ಮಾಡಿದ್ದಾನೆ. ಇನ್ನು ಈ ವೇಳೆ ಜೋರಾಗಿ ಕಿರ್ಚಾಡಿದ್ದಾಳೆ ಮಹಿಳೆ. ಆ ಸಂದರ್ಭದಲ್ಲಿ ಸ್ಥಳೀಯರು ಅಲ್ಲಿ ಮಧ್ಯ ಪ್ರವೇಶಿಸಿ ಈ ಎಲ್ಲ ದುರ್ಘಟನೆ ಏನು ನಡೀತಾ ಇತ್ತು ಅದನ್ನ ಈಗ ತಡೆದಿದ್ದಾರೆ. ನಂತರ ಡಾಕ್ಟರ್ಗಳು ಬಂದು ಆ ಡ್ರೈವರ್ ಮಂಜುನಾಥನ್ಗೆ ಯಾಕೆ ಈ ರೀತಿ ಮಾಡಿದೆ ಅಂತ ಕ್ವಶನ್ ಮಾಡಿದ್ದಕ್ಕೂ ಸಹ ಆ ಡಾಕ್ಟರ್ಸ್ಗಳಿಗೂ ಕೂಡ, ಆಸ್ಪತ್ರೆಯಲ್ಲಿರುವಂತಹ ಡಾಕ್ಟರ್ಸ್ಗಳಿಗೂ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಆ ಡಾಕ್ಟರ್ಸ್ಗೂ ಬೇಕಾಬಿಟ್ಟಿಯಾಗಿ ಬೈದಿದ್ದಾನಂತೆ. ಬಾಯಿಗೆ ಬಂದ ರೀತಿಯಾಗಿ ಈ ಡ್ರೈವರ್ ಮಂಜುನಾಥ್. ದಲಿತ ಸಂರಕ್ಷಣಾ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ಇವತ್ತೇನು ಚಿತ್ರದುರ್ಗ ಜಿಲ್ಲೆ ಒಳಗೆ 3/11/2025 ಚಿತ್ರದುರ್ಗ ನಗರದಲ್ಲಿ PVS ಆಸ್ಪತ್ರೆ ಏನು ಶ್ರೀಧರ್ ಮೂರ್ತಿ ಅವರು ಡ್ರೈವರ್ ಇದ್ದಾರೋ, ಒಬ್ಬ ದಲಿತರ ಹೆಣ್ಣು ಮಗಳು ಆಗಿರ್ತಕ್ಕಂಥ ದೇವದಾಸಿಗೆ ಬಹಳ ದೌರ್ಜನ್ಯ ಮಾಡಿ ಇವತ್ತು ಜಿಲ್ಲಾಡಳಿತ ಇದೆಯಾ, ತಾಲೂಕು ಆಡಳಿತ ಎಲ್ಲ ವಿಫಲವಾಗಿದ್ದಾವೆ. ಮೇಲಾಗಿ ಏನಾಗಿದೆ ಅಂತಂದರೆ, ಈ ಒಂದು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ಫಸ್ಟು ಸರಿ ಇಲ್ಲ. ಇಂತಹ ಘಟನೆಗಳು ನೂರಾರು ಈ ಭಾಗದಲ್ಲಿ ನಡೆದಿದ್ದಾವೆ. ಹಿರಿಯೂರು ತಾಲೂಕಿನಲ್ಲೂ ಎಲ್ಲ ಏನು ಚಿತ್ರದುರ್ಗ ಏನು 6 ತಾಲೂಕು ಬರ್ತಾವೋ, ಇಡೀ 6 ತಾಲೂಕುಗಳಲ್ಲೂ ಸಹ ದಲಿತರ ಮೇಲಿನ ದೌರ್ಜನ್ಯ ಇವತ್ತಿನವರೆಗೂ ನಿಂತಿಲ್ಲ. ಹಾಗಾಗಿ ಏನಾದ್ರೂ ಸರಿಯಾದ ಕ್ರಮ ತಗೊಂಡು ಆ ಆರೋಪಿನ ಬಂಧಿಸಿದರೆ ಸರಿ. ಒಂದು ಪಕ್ಷ ಏನಾದರೂ ಬಂಧಿಸಿಲ್ಲ ಅಂತಂದರೆ ಎಲ್ಲ ನಮ್ಮ ದಲಿತ ಸಂಘಟನೆಗಳು ಏನಿದಾವೋ ಏಕಕಾಲದಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಇದೇ 4 ತಿಂಗಳ ಹಿಂಚೆ ಒಬ್ಬ ಗೋವರೆಟ್ಟಿಯಲ್ಲಿ ಒಂದು ಹುಡುಗಿ, ಒಬ್ಬ ದಲಿತರ ಹೆಣ್ಣುಮಗಳ, ಎಕ್ಸ್ಪೆಷಲಿ ಮಾದಿಗರ ಹೆಣ್ಣುಮಗಳ ಹುಡುಗಿ MA ಮಾಡ್ತಿರುವಾಗ ಒಬ್ಬನು ಮದುವೆ ಆಗ್ತೀನಂತ ಹೇಳಿ ಕರ್ಕೊಂಡೋಗಿ ಆ ಹುಡುಗಿಗೆ ಪೆಟ್ರೋಲ್ ಹಾಕಿ ಸುಡುವುದು ಸಮೇತವರು ಇವತ್ತಿನವರೆಗೂ ಯಾವುದೇ ರೀತಿ ಕಾನೂನು ಕ್ರಮ ಆಗಲಿ ಅವರು ಏನು ದೌರ್ಜನ್ಯಕ್ಕೆ, ಅತ್ಯಾಚಾರಕ್ಕೆ, ಕೊಲೆಗೆ ಏನು ಆಗಿದೆಯೋ ಅವರ ಕುಟುಂಬಕ್ಕೆ ಹೋಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಸವಲತ್ತುಗಳು ಇವತ್ತಿನವರೆಗೂ ಕೊಟ್ಟಿಲ್ಲ. ಅವರ ತಾಯಿಗೆ ನಮ್ಮ ದಲಿತರಿಗೆ ಏನೇ ಒಂದು ರೀತಿಯಾಗಿರ್ತಕ್ಕಂಥ ಕಷ್ಟಗಳಾಗಲಿ, ಏನೇ ಆಗಲಿ, ದೌರ್ಜನ್ಯಗಳಾಗಲಿ
ಅನ್ಯಾಯ ಅಕ್ರಮಗಳು ಏನೇನು ನಡೆದಿದ್ರು ಅವರಿಗೆ ಏನು ಪರಿಹಾರ ಅಂತಂದರೆ ಕೇವಲ ನಗರಸಭೆ ಒಳಗೆ ಪುರಸಭೆ ಒಳಗೆ ಇಷ್ಟಕ್ಕೆ ಅವ್ರು ಸೀಮಿತಗೊಳಿಸ್ತಾರೆ ಹೊತ್ತು ಅವರು ಬೇರೆ ಯಾವ ರೀತಿಯೂ ಅವ್ರನ್ನ ಮುಂದೆ ತಗೊಂಡೋಗಲ್ಲ. ಇವಾಗ ಆ ಸಾವಿಗೀಡಾಗಿರ್ತಕ್ಕಂತಹ ಆ ಮಗಳ ತಾಯಿಗೆ ಇವತ್ತು ಹಾಸ್ಟೆಲಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಕಾಂಟ್ರಾಕ್ಟ್ ಬೇಸಿಕ್ನಲ್ಲಿ ಅವರು ಒಂದು ಜಾಬ್ ಕೊಟ್ಟಿದ್ದಾರೆ. ಅಂದರೆ ಎಲ್ಲಿವರೆಗೆ ಇರ್ತಾಳೆ ಅಲ್ಲಿವರೆಗೆ ತೆಗೆದುಹಾಕ್ಬೇಕಂತ. ಈ ಸರ್ಕಾರದ ರೂಲ್ ಏನಿದೆ, ಯಾರು ಅತ್ಯಾಚಾರಕ್ಕೆ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಸಂತ್ರಸ್ತರಿಗೆ ಕೂಡಲೇ ಸರ್ಕಾರ ಅವರಿಗೆ ಸರ್ಕಾರಿ ನೌಕರಿ ಕೊಡಬೇಕು, ಭೂಮಿ ಕೊಡಬೇಕು, ಎಲ್ಲ ಸವಲತ್ತುಗಳನ್ನು ಅವ್ರಿಗೆ ಕೊಡಬೇಕಂತ ಹೇಳಿದೆ. ಆದರೆ ಇವತ್ತಿನವರೆಗೂ ಸತ್ತಿರ್ತಕ್ಕಂತಹ ಆ ಹುಡುಗಿಯ ಕುಟುಂಬಕ್ಕೆ ಸರ್ಕಾರ ಯಾವುದೇ ರೀತಿ ಪರಿಹಾರ ಇವತ್ತಿನವರೆಗೂ ಘೋಷಣೆ ಮಾಡಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ದಲಿತ ಪರ ಸಂಘಟನೆಗಳ ಎಲ್ಲ ಒಕ್ಕೂಟದಿಂದ ಇಡೀ ಜಿಲ್ಲಾದ್ಯಂತ ಏಕಕಾಲದಲ್ಲಿ ನಾವು ಉಗ್ರ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ. ಇದನ್ನು ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಈ ಭಾಗದಲ್ಲಿರ್ತಕ್ಕಂತಹ ಏನು ಸಚಿವರಿದ್ದಾರೋ ಅವರೂ ಸಹ ಎಚ್ಚೆತ್ಕೊಳ್ಬೇಕು. ಹಾಗಾಗಿ ನಮ್ಮ ದಲಿತ ಸಂರಕ್ಷಣಾ ಸೇನೆ ಯಾವತ್ತೂ ದಲಿತರ ಪರವಾಗಿ ಕೆಲಸ ಮಾಡ್ತಿರೋದು, ದಲಿತರ ಪರವಾಗಿಯೇ ಧ್ವನಿ ಎತ್ತುತ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ. ಇನ್ನು ಈ ಘಟನೆಯಿಂದ ಮನನೊಂದಂತಹ ಪೀಡಿತ ಮಹಿಳೆ ಆತ್ಮಹತ್ಯೆ ಯೋಚನೆಗೆ ಒಳಗಾಗಿದ್ದಾಳೆ. ನಂತರ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ತೆರಳಿದ್ದಾಳೆ. ದಲಿತ ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೈಲಾರಪ್ಪ ಅವರಿಗೆ ವಿಷಯವನ್ನ ತಿಳಿಸಿದ್ದಾರೆ. ನನಗೆ ಜಾತಿ ನಿಂದನೆ ಮಾಡಿದ್ದಾರೆ, ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ಹೊಡೆದಿದ್ದಾರೆ, ಹಲ್ಲೆಗೆ ಯತ್ನಿಸಿದ್ದಾರೆ, ನನ್ನನ್ನು ತಳ್ಳಿದ್ದಾರೆ ಅಂತ ಎಲ್ಲವನ್ನ ಹೇಳಿಕೊಂಡಿದ್ದಾರೆ. ಇನ್ನು ಮೈಲಾರಪ್ಪ ಅವರು ವಿಚಾರಣೆಯನ್ನ ನಡೆಸಿದ ವೇಳೆ ಸಹ ಮಂಜುನಾಥನು ಸಂಘದ ಸದಸ್ಯರ ಮೇಲೆಯೇ ಕೂಡ ನಿಂದನೆ ಮಾಡಿ ಕೊಲೆ ಬೆದರಿಕೆಯನ್ನ ಕೂಡ ಹಾಕಿದ್ದಾನಂತೆ ಆ ಡ್ರೈವರ್ ಮಂಜುನಾಥ್. ಇನ್ನು ಮಹಿಳೆ, ನನಗೆ 2 ಹೆಣ್ಣು ಮಕ್ಕಳಿದ್ದಾರೆ, ನನ್ನ ಗಂಡ ಕುಡುಕ, ಹಾಗಾಗಿ ನಾನು ನನ್ನ ಮಕ್ಕಳನ್ನು ನೋಡ್ಕೋಬೇಕು, ನಾನು ಸಾಯಲ್ಲ ಬದುಕಬೇಕು, ಯಾಕಾದರೂ ನಾನು ಈ ರೀತಿ ಆಗಿರುವಂಥ ಕೀಳು ಜಾತಿಯಲ್ಲಿ ಹುಟ್ಟಿದೆ, ನನಗೆ ಈ ರೀತಿ ಆಗಿರುವಂಥ ಅವಾಚ್ಯ ಶಬ್ದದಿಂದ ಮಾತನಾಡ್ತಿದ್ದಾರೆ, ನನ್ನ ಜಾತಿಯನ್ನು ಕೀಳಿರಿಮೆ ಜಾತಿ ಅಂತ ನಿಂದಿಸ್ತಾ ಇದ್ದಾರೆ ಅಂತ ಆ ಮಹಿಳೆ ತನ್ನ ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಲಾಗಿದೆ. ಪೊಲೀಸರು ಈಗ ಆಲ್ರೆಡಿ ಆತನನ್ನ ಬಂಧಿಸಲು ಮುಂದಾಗಿದ್ದು ತನಿಖೆಯನ್ನ ನಡೆಸಲು ಮುಂದಾಗಿದ್ದಾರೆ. ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಅಲ್ಲಿರುವಂತಹ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ, ಇದಕ್ಕೆ ಮುಂದೆ ಏನು ಆತನಿಗೆ ಶಿಕ್ಷೆಯಾಗುತ್ತೆ ಎಂಬುದನ್ನ. ಅಲ್ಲಿವರೆಗೂ ನೋಡ್ತಾ ಇರಿ ಸಾಮ್ರಾಟ್ ಟಿವಿ. ಇದು ಸುಧಾ ನೊಂದವರೊಂದಿಗೆ.